ಹಾಂ ಥ್ಯಾಂಕ್ಸ್. ಎಲ್ಲ ಪ್ಯಾಕ್ ಮಾಡ್ತೀನಿ ಬೆಳಗ್ಗೆ ಎದ್ಬಿಟ್ಟು. ಏನು ಚಳಿಗೋ ಏನಕ್ಕೋ ಗೊತ್ತಿಲ್ಲ ಗುರು. ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ತೆಗಿಯೋದ್ರೊಳಗೆ ಬೆಳಕಾಗಿರುತ್ತೆ, ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆಗೆದ್ರೊಳಗೆ ಮಧ್ಯಾಹ್ನ ಆಗಿರುತ್ತೆ. ಅವಾಗಲೇ 6 ಗಂಟೆಗೆ ಎದ್ದಿದ್ದೆ. ಟೈಮ್ ಆಗಲೇ ಸುಮಾರು ಎಷ್ಟಾಗಿರ್ಬೋದು ನೋಡಿ, 8 ಗಂಟೆ 30 ನಿಮಿಷ ಆವಾಗಲೇ ಟೈಮು. ಓ ಬಾಯ್ ಬಾಯ್ ಬಾಯ್. ನೋಡಿ, ಇದು ಇವರು ಬೆಳಗ್ಗೆ ತಿನ್ನೋವಂಥ ತಿಂಡಿ. ನನಗೆ ಇದ್ರ ಹೆಸರು ಗೊತ್ತಿಲ್ಲ, ಇದ್ರ ಮೆನುನು ಇಲ್ಲಿ ಏನೂ ಇಟ್ಟಿಲ್ಲ. ಏನೋ ಡಿಫ್ರೆಂಟ್ ಆಗಿಟ್ಟು. ನಮ್ಮ ಕಡೆ ಚಿತ್ರಾನ್ನ ಅಂತೀನಿ ಗುರು. ಪಕೋಡ, ಮೆಣಸಿನ್ಕಾಯಿ, ಗೋಲಿ ಬಜ್ಜಿ, ಮೈಸೂರು ಬಜ್ಜಿ, ಮಸಾಲ ವಡ, ಆ ಥರ ಇಲ್ಲಿ ಇದು. ಓ 10,000 ವೇಟ್ ನಮ್ಮ ಡಂಗಂತೆ ತಗೊಂಬಂದ್ರು ಗುರು. ಇದು ಬಂದು ಅನ್ಸುತ್ತೆ, ನಾರ್ಮಲ್ ಬಂದು. ಏನು ಮಾಡ್ಬಿಟ್ರೆ ಗೊತ್ತಾ, ಲೋಕಲಲ್ಲಿ ಇಲ್ಲಿ ಎಣ್ಣೆ ಬರುತ್ತೆ, ಅಂದರೆ ಒಂಥರ ವೈನ್ ಥರ. ಛತ್ತೀಸ್ಗಢದಲ್ಲಿ, ನಾನು ಛತ್ತೀಸ್ಗಢ ಸೀರೀಸ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಅಲ್ಲಿ ಮೂವ್ ಅಂತ ಮಾಡ್ತಾರೆ. ಅದು ಒಂಥರ ಇದ್ದೇ ಥರ ಟೇಸ್ಟ್ ಇರುತ್ತೆ. ಬಟ್ಟಿ ಇಳಿಸಿರ್ತಾರಲ್ಲ ಸರ, ಯಾವ ಥರ. ಇದು ಚೆನ್ನಾಗಿದೆ. ನೀವು ನಮಗೆ ಇದನ್ನು ಉಚಿತವಾಗಿ ನೀಡುತ್ತಿದ್ದೀರಾ? ನಂಗೆ ಟೀ ಕೊಟ್ಟವ್ರೆ. ಓಕೆ, ಪಾಪ ಇಲ್ಲಿ ಒಬ್ರು ಭತ್ತದ ಪೈರೆಲ್ಲ ಬೀಳ್ಸ್ಕೊಂಡು ಹೋಯ್ತವ್ರೆ. ಓಕೆ ತಕೊಳ್ಳಿ. ಅಜ್ಜಿ, ನೀವು ಅದಕ್ಕೊಂದು ದಾರ ತಗೊಂಡು ಕಟ್ಕೋಬೇಕು ತಾನೆ? ಇಡಿ. ಅದು ಹಂಗೆಲ್ಲ ಹೋಗಲ್ಲ, ನೀವು ಒಂದು ದಾರ ತಗೊಂಡು ಕಟ್ಕೋಬೇಕು ಅದಕ್ಕೆ. ಹಂಗೆ ಹಿಡ್ಕೊಂಡು ಹೋಗಿ. ಪೈರ್ನ ಕೀಳ್ತವ್ರೆ ನಾಟಿ ಮಾಡೋಕ್ಕೆ. ಅವನ್ನೆಲ್ಲ ತಗೊಂಡೋಗಿ ಈ ಕಡೆ ಗದ್ದೆಲ್ಲಿ ನಾಟಿ ಮಾಡ್ತವ್ರೆ ಜನ. ಕೊಡಮ್ ಕೆಳಗೆ ಬಿದ್ದುಬಿಡ್ತಿ ಅಂತ ಹೇಳ್ತವ್ರೆ. ಓಕೆ. ಅಯ್ಯೋ ಶಿವ, ಮಾತಾಡಿಸ್ತಾವ್ರೆ. ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ ಇವಾಗ. ಏನಕ್ಕೆ ಅಂದರೆ, ನಮ್ಮೂರಾಗಿದ್ರೆ ಹೋಗ್ಬೋದಿತ್ತು. ಇಲ್ಲಿ ಸಿಕ್ಕಾಬಿಟ್ಟೆ ಕೆಸರುಗಳು. ಒಂದ್ಸಲ ಕೆಸರಾದರೆ ಅದನ್ನ ವಾಶ್ ಮಾಡ್ಕೊಳ್ಳೋಕ್ಕೆ ನೀರು ಬೇಕು, ಆಮೇಲೆ ಒಣಗೋಕ್ಕೆ 2 ದಿನ ಬೇಕು. ಈ ಚಳಿಗೆ ಈ ರಿಸ್ತಳಕ್ಕೆ ನಂಗೆ ಇಷ್ಟ ಇಲ್ಲ. ನೀವು ಮಾಡ್ರಿ, ನನ್ನ ಕೈಲಿ ಆಗಲ್ಲ. ಅವರು ಭತ್ತ ನಾಟಿ ಮಾಡೋಕ್ಕೆ ಬನ್ನಿ ಅಂತ ಕರೀತವ್ರೆ. ಬಟ್ ಇಲ್ಲಿ ನಮ್ಮ ಹತ್ರ ಶೂ ಇಲ್ಲ. ಅಂದರೆ ಇಲ್ಲಿ ವಾಟರ್ ಪ್ರೂಫ್ ಶೂ ಬೇಕು. ಇವು ಬರ್ತಾವಲ್ಲ ಈ ಕೆಸರೊಳಗೆ ಹಾಕೊಂಡು ಹೋಗವು, ಅವು ನಮ್ಮ ಹತ್ರ ಇಲ್ಲ. ಅಜ್ಜಿ ಓದಕ್ಕೆ ಬರುತ್ತೆ ನೋಡಿ, ಹೇಳಿ ಸ್ವಲ್ಪ ಇದು ಏನು ಅಂತ. ಇವಾಗ ಅಕ್ಕಂಗೆ ಕೇಳೋ ಅಂತಾರೆ. ಅಕ್ಕ ಹೇಳ್ಬಾರಕ್ಕ, ಬಾರಕ್ಕ. ಆಗತ್ತಗೆ ನೋಡಿ, ಹೇಳಿ ಈ ಭತ್ತದ ಹೆಸರೇನು? ಒಂದು ನಿಮಿಷ ತಡಿ, ಹಂಗೆ ಮಾಡ್ತೀಯ ಗುರು? ಈ ಭತ್ತದ ಹೆಸರು ಗುಲಾಬಿ ಅಂತ ಗುರು. ಡಾಲರ್ ಗುರು. ತಾಯಿ ಹಲೋ, ನಮ್ದು BPL ಫ್ಯಾಮಿಲಿ. riêng chúng tôi. Nhưng mà vẫn phải đô la thì ಓಕೆ ಬಾಯ್. ಆವಾಗಿಂದ ದುಡ್ಡು ಕೊಡು ಅಂತ ಒಂದೇ ಹಿಂಸೆ. ಬಾರೆಕಾಯಿ, ದೊಡ್ಡ ಬಾರೆಕಾಯ್ದ ಒಂದೇ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತೀನಿ. ಪಾಪ ಅಕ್ಕ ಬಂದರು ಇಸ್ಕೊಳಕ್ಕೆ. ತಗೊಳ್ಳಿ, ಆಮೇಲೆ ತೊಳ್ಕೊಂತೀನಿ. ಓಕೆ ಬಾಯ್. ಖುಷಿ ಆಗ್ಬಿಟ್ಟು ಅವ್ರ ಸಂಬಂಧಿಕರಿಗೆಲ್ಲ ತೋರಿಸ್ತವ್ರೆ ಹೆಂಗದೆ ಅಂತ. ಓಕೆ.
ಚಳಿ ಗುರು. ಓ ಗಡ್ಡನಾ? ಇಂಡಿಯನ್ ಕಲ್ಚರ್. ನಿಮ್ಮ ಸಂಪ್ರದಾಯದಲ್ಲಿ ನೀವು ಹೇಗೆ ಮದ್ಯಪಾನ ಸೇವನೆ ಮಾಡುತ್ತೀರೋ ಹಾಗೆಯೇ ನಮ್ಮ ಸಂಪ್ರದಾಯದಲ್ಲಿ ನಾವು ಗಡ್ಡ ಮೀಸೆ ಬಿಡುತ್ತೇವೆ. ಓದ್ತವ್ರೆ ನೋಡಿ. ನಮ್ಮಲ್ಲಿ ಈ ರೀತಿಯ ಗಡ್ಡಕ್ಕೆ ಮೇಕೆ ಗಡ್ಡ ಎಂದು ಕರೆಯುತ್ತಾರೆ. ಅಜ್ಜಂಗೆ ನೋಡಿ ಮೇಕೆ ಗಡ್ಡ. ಮೇಕೆ ಗಡ್ಡ ಅಂತ ನೋಡೋದಕ್ಕೆ. ಇಲ್ಲೆಲ್ಲ ಚೇರ್ಗಳನ್ನ ಮಾಡ್ತಾರೆ ಮರದಲ್ಲಿ. ಸಖತ್ತಾಗಿ ಡಿಸೈನ್ಗಳು ಸಖತ್ತಾಗಿ ಮಾಡ್ತಾರೆ. ಇಲ್ಲಿ ನೋಡಿ, ನನಗನ್ಸುತ್ತೆ ಇದೆಲ್ಲ ಬೌದ್ಧ ಧರ್ಮದಲ್ಲಿ ಬರೋ ಚಿತ್ರಗಳು ಅಂತ. ಇವೆಲ್ಲ ಬೌದ್ಧ ಧರ್ಮದಲ್ಲಿ ಬರೋ ಚಿತ್ರಗಳೇ. ಇಲ್ಲಿ ನೋಡಿ, ಅದಕ್ಕೆ ಪಾಲಿಶ್ ಹಾಕ್ತವ್ರೆ ಇವರು. ಅವ್ರು ಕೆತ್ತನೆ ಮಾಡಿರೋದಕ್ಕೆ ಪಾಲಿಶ್ ಹಾಕ್ತವ್ರೆ. ಸೊ ಅಂದರೆ ಪಾಲಿಶ್ ಹಾಕೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಚುಚ್ಚೂರು ಏನಾದ್ರು ಇರುತ್ತಲ್ಲ ಅದೆಲ್ಲ ಫುಲ್ ಹೋಗ್ಬಿಟ್ಟು ಈ ಥರ ಸಾಫ್ಟ್ ಆಗುತ್ತೆ. ಹಾಕಿ ಒಳ್ಳೆ ಕೆಲಸ. ಇವ್ರು ನೋಡಿ ಉಪ್ಪಿನ ಕಾಗದ ತಗೊಂಡು ಅದನ್ನೆಲ್ಲ ಮತ್ತೆ ಪಾಲಿಶ್ ಮಾಡ್ತಾವ್ರೆ. ವೆರಿ ಗುಡ್ ಗುರು. ನನಗೆ ನಿಮ್ಮ ಭಾಷೆ ಅರ್ಥ ಆಗಲ್ಲ. ನಿಮಿಷ. ಇಂಡೋ. ಕೇಳ್ರಿ, ಅದು ಏನು ಬೇಕಾದ್ರೆ ಕೇಳಿ ನಾವು ಉತ್ತರ ಕೊಡೋ ಶಕ್ತಿ ಸಾಮರ್ಥ್ಯ ಇದೆ. ಇಂಡಿಯಾ. ಎಷ್ಟು ವರ್ಷ ನಿಂಗೆ ವಯಸ್ಸನ್ನು ಕೇಳ್ತವ್ರೆ? ಚಿನ್ನದಮ್ಮ. ಚಿಕ್ಕ ಹುಡುಗ. Có vợ con chưa? Có vợ con chưa? ಗುರು, ಮದುವೆಯಾಗ ಮಕ್ಕಳಿದಾವ ಅಂತ ಕೇಳ್ತವ್ರೆ. Do you have wife and children? No, in India usually we get married after 25. ಬಾ ನಮ್ಮ ಜೊತೆ ಊಟ ಮಾಡೋನ್ ಕರಿತವ್ರೆ. ಗುರು ರೆಗ್ಯುಲರ್ ಫ್ಯಾಮಿಲಿ ಮೀಲ್ ತಿನ್ನು ಬಂದು ಕರಿತಾರೆ. ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಾನು ಅಲ್ಲಿ ಪಗೋಡಾಗ ಹೋಗ್ಬಿಡ್ತೀನಿ, ಆಮೇಲೆ ವಿಡಿಯೋ ಮಾಡ್ತೀನಿ ಅಂತ, ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನಾನು ಅವ್ರಿಗೆ ಹೇಳ್ತೀನಿ, ಹೋಗ್ತೀನಿ ಅಲ್ಲಿ ಪಗೋಡ ಇದೆಯಲ್ಲ, ಪಗೋಡಾಗ ಹೋಗ್ತೀನಿ. ಪಗೋಡ ಅಂದರೆ ಬುದ್ಧಿಸ್ಟ್ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಕಮ್ ಆನ್. ನೋಡಿ, ನಮ್ಮ ಕಡೆ ಹೆಂಗೆ ಊರಲ್ಲಿ ಮಾರ್ಕೊಂಡು ಹೋಗ್ತಾರೆ ಹಂಗೆ ಅಜ್ಜಿ ಊರಲ್ಲಿ ಮಾರ್ಕೊಂಡು ಹೋಗ್ತಾರೆ ಹಾಲನ್ನ. ಬೇಡ ಅಜ್ಜಿ, ಬೇಡ. ಅದು ನೋಡಿ, ಪನ್ನೀರ್ ಅನ್ಸುತ್ತದು. ನೋಡ್ತೀನಿ, ಕೊಡಿ ಒಂದು ನಿಮಿಷ. ಹುಂಗುರು ಪನ್ನೀರ್ ಇದು ನೋಡಿ. ನೀವು I go to pagoda. Okay, I will boat to you, okay? No, I'll go with my cycle. Motorcycle or no? No. Only by boat. Only by boat. ಅದೇ ಬುದ್ಧಿಸ್ಟ್ ಟೆಂಪಲ್ಗೆ ಹೋಗೋಕೆ ಬರೀ ಬೋಟಲ್ಲಿ ಅಂತ. ಹೌ ಮಚ್ ಇಟ್ ಕಾಸ್ಟ್? 50,000 dong for one people. 50,000 dong for the boat. And ticket 120. Totally là 170. ಓಹೋ, ನನಗೂ ಹೊಟ್ಟೆ ಹಸಿದಿದೆ. ಇವರು ನನ್ನ ಸೈಕಲ್ ನೋಡ್ಬಿಟ್ಟು ಊಟಕ್ಕೆ ಕರೀತವ್ರೆ. ಥ್ಯಾಂಕ್ ಯು. ಓಕೆ, ಇದನ್ನು ತಿನ್ನೋದು ಫಸ್ಟು ಈ ಕಡ್ಡಿಲಿ ಈ ಥರ ತಗೊಂಡ್ಬಿಟ್ಟು ಕಡ್ಡಿಲಿ ಈ ಥರ ತಗೊಂಡ್ಬಿಟ್ಟು ಈ ಸ್ವಲ್ಪ ಖಾರ ಮಾಡ್ಕೊಬೇಕು. ಅದನ್ನ ಖಾರ ಮಾಡ್ಕೊಂಬಿಟ್ಟು ಇದರಲ್ಲಿ ಇಟ್ಕೊಂಡ್ಬಿಟ್ಟು ಅದು ಚೆಲ್ಲದೆ ಇರೋ ಥರ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸೊ ಅಲ್ಲೊಂದು ಬೋಟ್ ಬಂತು, ನಾನು ಅವ್ರ ಜೊತೆ ಹೋಗ್ತಿದ್ದೀನಿ. ಗುರು, ಇಲ್ಲಿ ಬೋಟ್ ಹುಡ್ಕೋದು ದೊಡ್ಡ ಸಮಸ್ಯೆ. ಒಬ್ಬೊಬ್ಬರೇ ಬರ್ಬೇಡಿ, ಫ್ಯಾಮಿಲಿ ಜೊತೆ ಬನ್ನಿ. ಎರಡನೇದು ಏನಂದರೆ, ಸ್ವಲ್ಪ ನೋಡಿ ಮಾಡಿ ಮಾತಾಡ್ಕೋಬೇಕು. ಇಲ್ಲ ಅಂತಂದರೆ ಸರಿಗೆ ಬ್ಲೇಡ್ ಎಳಿತಾರೆ. ಆಮೇಲೆ ಗ್ರೂಪಲ್ಲಿ ಹೋದರೆ ಮಾತ್ರ ನಿಮಗೆ ಪ್ರಾಫಿಟು. ಒಬ್ಬೊಬ್ಬರೇ ಹೋದರೆ ಸರಿಗೆ ಬ್ಲೇಡು. ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ಕೇಳ್ತಾರೆ ಅಂತ. ಬಹುಶಃ 1.5 ಲಕ್ಷ ಕೇಳ್ಬೋದು ವಿಯೆಟ್ನಾಮ್ ಇಸ್ಡಾಂಗಲ್ಲಿ. ನೋಡೋಣ ಎಷ್ಟು ಕೇಳ್ತಾರೆ ಅಂತ. ಓಕೆ, ಬಾ. ಹಾಂ 1 month. ಹಾಂ, how much? Vào trong đây thì ai chưa ra bây giờ? No, wait. If anyone gets there, who will get out? Oh.
You are not coming back? Bạn sẽ không quay lại, mình không trở lại. Huh? No. No. ಓಕೆ ಇಂದ ನಾನು ಕರ್ಕೊಂಡು ಹೋಗ್ತೀನಿ, ಆ ಕಡೆಯಿಂದ ಯಾರು ಕರ್ಕೊಂಬರ್ತಾರೆ, ಯಾರು ಕರ್ಕೊಂಬರಲ್ಲ, ಹಂಗಾಗಿ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೋಯ್ತವನ್ನೇ ಬಿಟ್ಟು. ಬ್ರೋ 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 ಹೆಲ್ಪ್ ಪೇ ಬ್ರೋ, ಹೆಲ್ಪ್ ಪೇ ಮನಿ ಬ್ರೋ, ಹೆಲ್ಪ್ ಪೇ ಮನಿ. ತೋ ಅಕ್ಕ ಬಂದ ಪಿಂಟ್ಲಿ ಹೇಳ್ತಿದ್ದೆ ಗುರು. ಅಕ್ಕ ದೇವ್ರಣ್ಣ, ನಿಂಗೆ ದೇವ್ರು ಒಳ್ಳೇದು ಮಾಡಲ್ಲ ಕಣಕ್ಕ. ಆಯಿತು ಹೋಗಪ್ಪ, ಬಾಯ್ ಬಾಯ್. ಇವಾಗ ಇಲ್ಲಿ ಏನಾಗಿದೆ ಅಂದರೆ, ಇವಾಗ ನಾನು ಹೋದರೆ ಅಲ್ಲೊಂದು ಕೇವ್ ಇದೆ, ಅಲ್ಲಿಗೆ ಒಂದು 3 hours ಟ್ರೆಕ್ಕಿಂಗ್ ಅಂತೆ. ಸೊ ಹೋಗಿ ಬರೋದಕ್ಕೆ 5 hours ಆಗುತ್ತಂತೆ. ಈಗ ಆಲ್ರೆಡಿ ಟೈಮ್ 2 ಗಂಟೆ ಆಗಿದೆ, ಹಂಗಾಗಿ ಅವರು ಇವತ್ತು ಹೋಗೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ನಾಳೆ ಬೆಳಗ್ಗೆ ಬಂದರೆ ನಾನು ಹೋಗಿ ಬರ್ಬೋದು. ನಾನು ಅವಾಗಲೇ ನನ್ನ ಅಲ್ಲೊಂದು ಬಡ್ಗಿಯವ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲೆಲ್ಲ ಕೆತ್ತನೆ ಕೆಲಸ ಎಲ್ಲ ಮಾಡ್ತಿದ್ರಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಕೇಳ್ತೀನಿ ಅವ್ರು ಉಳ್ಕೊಳಕ್ಕೆ ಜಾಗನ. ಅವ್ರು ಓಕೆ ಅಂದರೆ ಅಲ್ಲಿ ಉಳ್ಕೊತೀನಿ, ಇಲ್ಲ ಅಂತಂದರೆ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿಗೆ ಬಂದು ಕೇಳಿದ ತಕ್ಷಣ ಇವರು ಹ್ಞೂ ಅಂತ ಹೇಳಿದ್ರು ಇಲ್ಲಿ ಕೂತ್ಕೊಳ್ಳಿ ಉಳ್ಕೊಳ್ಳೋಕ್ಕೆ. ನೋಡೋಣ, ಮತ್ತೆ ಟೀ ಕುಡಿಯೋಕೆ ಕರೀತಾರಲ್ಲ ಗುರು. ಹಾಯ್, ಊಟಕ್ಕೆ ಕರ್ಕೊಂಡು ಹೋಗ್ತಾರಲ್ಲ, ರಾತ್ರಿ ಆಗಿದೆ ಇಲ್ಲಿ ಗುರು. ಇವ್ರ ಮನೆ ತುಂಬ ಬರೀ ಸೋಫಾ ಸೆಟ್ನೇ ಮಡ್ಗೋರೆ ಗುರು. ಇದು ಎಣ್ಣೆ ಅನ್ಸುತ್ತೆ ನಂಗೇನು. ನೋಡಿ, ಇದು ಲೈವ್ ಕುಕಿಂಗ್ ಅನ್ಸುತ್ತೆ. ಆವಾಗಲೇ ಹಾಕಿರೋ ಸೊಪ್ಪನ್ನ ತೆಗೆದ್ಬಿಟ್ಟು ಹೊಸ ಸೊಪ್ಪು ಹಾಕ್ತಾರೆ. ಗುರು ನಂಗೆ ಬರೀ ಜಾಸ್ತಿನೇ ಸಿಗ್ತಿದ್ದಲ್ಲ ಗುರು. ನಗರಿ ಇಲ್ಲಿ ಏನಾದ್ರು ಇಲ್ಲಿ ಹೆಂಗೆ ಅಂದರೆ ಮಾಂಸನ ಅದರೊಳಗೆ ಹಾಕ್ಬಿಟ್ಟು ನಿಧಾನಕ್ಕೆ ಬೇಯಿಸ್ತಾರೆ ಅಲ್ಲೇ. ಈಗ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ಹಂಗೆ ತಿಂತಾರೆ ಇದನ್ನ. ನನಗೆ ಅದಕ್ಕೆ ಹೇಳಿ ತಿನ್ನೋಕ್ಕಾಗ್ತಿಲ್ಲ. ಅಟ್ಲೀಸ್ಟು ಕಂಪ್ಲೀಟಾಗಿ ಮಾಂಸ ಬೆಂದಿರೋ ತಿನ್ಬೋದಿತ್ತು. ಇಲ್ಲಿ ಮಾಂಸ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಹಂಗೆ ತಿಂದ್ಬಿಡ್ತಾರೆ. ಈಗ ನೋಡಿ, ಇಲ್ಲಿ ಹಾಕೋ ಮೇಲೆ ಇಟ್ಟು 2 ನಿಮಿಷ ತಗೊಂಡು ತಿಂದ್ಬಿಡ್ತಾರೆ. ಮಾಂಸ ತಗೊಂಡು ತಿನ್ನೋಕ್ಕೆ ಶುರು ಮಾಡಿದ್ರು. ಶೇಂಗಾ ಬೀಜ ತಂದ್ರೆ ಹುರಿದಿದ್ದಾರೆ ಅನ್ಸುತ್ತೆ, ಸ್ವಲ್ಪ ಹುರಿದಿದ್ದಾರೆ ನೋಡಿ. ಇನ್ನೊಂದು ಹಾಕಿ ಒಂದು ನಿಮಿಷ ಆಯ್ತು ಅಷ್ಟೇ. ಹಂಗೆ ಹಸಿ ಮಾಂಸ ಸ್ವಲ್ಪ ಹಿಂಗೆ ಬೇಯಿಸ್ಬಿಟ್ಟು ಇಲ್ಲಿ ಉಪ್ಪು ಖಾರದ ಇಟ್ಟಿರ್ತಾರೆ. ಎಲ್ಲ ಐತೆ ಉಪ್ಪು ಖಾರದ ಅಲ್ಲಿಟ್ಟವ್ರೆ, ಹಂಗೆ ಹೊಡಿತಾ ಇರೋದೆ. ನನಗೆ ಎಣ್ಣೆ ಮೇಲೆ ಎಣ್ಣೆ ಹಾಕ್ತವ್ರು ಗುರು. ಓಕೆ, Tắt ở đâu? Cái này tắt ở đâu? ಗುರು ಇದು ಸಾಮಾನ್ಯ ಅವ್ರು ಬಟ್ಟೆ ಇಳಿಸಿರೋ ಎಣ್ಣೆ ಅನ್ಸುತ್ತೆ ಗುರು. ಹೌದು, ಬಟ್ಟೆ ಇಳಿಸಿರೋ ಎಣ್ಣೆ ಇದ್ರಲ್ಲಿ ಹಾಕಿ ಇಟ್ಬಿಟ್ಟವ್ರು ನೋಡಿ. ಇದರಲ್ಲಿ ಹೌದು ಎಣ್ಣೆ ಇದೆ, ಇದರಲ್ಲಿ ಬಟ್ಟೆ ಇಳಿಸಿರೋ ಎಣ್ಣೆ ಇದು. ಅಪ್ಪ ನಾನು ಅದನ್ನ ಎಣ್ಣೆ ಸೋಸಕ್ಕೆ ಹೋಗಲ್ಲ, ನಾನು ಸುಮ್ಮನೆ ತಿಂತೀನಿ. ಸೊಪ್ಪು ಸದ್ಯ ಸಿಕ್ಕಿದೆ ಇಲ್ಲಿ ಗುರು. ಏನೋ ತೆಗ್ದು ಹೊಸ್ರು ನನ್ನ ತಟ್ಟಕ್ಕೆ ಸಾಕು. ನನಗನ್ಸುತ್ತೆ ಒಂದು ವಾರಕ್ಕೆ 1-2 ಡಬ್ಬ ಖಾಲಿ ಮಾಡ್ತಾರೆ ಇದನ್ನ ಅಂತ. ಹಿಡ್ಕತೀನಿ ಹಾಕು ಗುರು. ಹಬ್ಬ ಬೆಳೆಸಿದ್ರು ಗುರು. ಹಾಂ, ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ ಕೇಳ್ತಿದ್ದೀನಿ. ಹ್ಞೂ ಅಂತ ಹೇಳ್ತವ್ರೆ. ಇವರೆಲ್ಲ ಒಂದೇ ಮನೆಯವ್ರಂತೆ ನೋಡಿ. ಈ ಮನೆ ಯಜಮಾನ ಯಾರು? ಬಸ್ ಸಾವುಕಾರ, ಹುಲಿ, ದೇವರು. ಓ ಓಕೆ, ಇವರು ಈ ಮನೆ ಯಜಮಾನ್ರಂತೆ. ಓಕೆ ಅವಕ್ಕ ಇದಾರಲ್ಲ, ಅವಕ್ಕ ಅವರು ಮತ್ತು ಇವರೆಲ್ಲ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ. ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎವ್ರಿವೇರ್. ನ್ಯೂಸ್ ನ್ಯೂಸ್ ಚಾನಲ್ ಎವ್ರಿವೇರ್. ಯು ಕ್ಯಾನ್ ಸರ್ಚ್ ಸುದರ್ಶನ್ ಸಂಚಾರಿ. ಅಂದರೆ ಈ ಮನೆಯಲ್ಲಿ ಒಂದಿಷ್ಟು ಜನಕ್ಕೆ ನಾನಂದರೆ ಓಕೆ ಇದೆ, ಇನ್ನೊಂದಿಷ್ಟು ಜನಕ್ಕೆ ನನ್ನಂದರೆ ಸ್ವಲ್ಪ ಭಯ ಇದೆ. ಸೊ ಅದಕ್ಕೆ ಅವರೇನು ಕೆನ್ ಯು ಈಟ್ ಟುಡೇ? ಹಾಂ, ಎಸ್ ಬೇಗ ತಿನ್ನಿ ಅಂತೇನು ಹೇಳ್ತಿದ್ದಂಗೆ ಅವ್ರೆ. ಬೇಗ ತಿನ್ಬಿಟ್ಟು ಹೋಗಿ ಅನ್ನೋ ಅರ್ಥದಲ್ಲಿ ಹೇಳ್ತವ್ರೆ. ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಮಧ್ಯಾಹ್ನ ಕೇಳೋ ರಾಂಗ್ ಪರ್ಸನ್ನ ಕೇಳ್ಬಿಟ್ಟೆ ಅಂತ ಅನ್ನಿಸಿದೆ ಇವಾಗ.
ನಾನು ಅವ್ರ ಮನೇಲಿರೋದಕ್ಕೆ ಅವ್ರವ್ರ ನಡುವೆ ಮಾತಿನ ಚಕಮಕಿ ನಡೀತಿದೆ. ಹಂಗಾಗಿ ನಾನು ಮನೆ ಹೊರಗಡೆ ಟೆಂಟ್ ಹಾಕೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ತುಂಬ ಗೌರವ ಇದೆ, ಪರವಾಗಿಲ್ಲ, ನಾನು ಇದನ್ನೇ ತಿನ್ನುತ್ತೇನೆ. ಅಂದರೆ ಅವಾಗ ನನಗೋಸ್ಕರ ನೂಡಲ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಫೇಸ್ಬುಕ್ ಅಕೌಂಟ್ ನೋಡಿದ್ಮೇಲೆ ನಾನು ಇಲ್ಲ ಇದೇ ತಿಂತೀನಿ ಅಂತ ಹೇಳ್ತೀನಿ. ಅವ್ರೇನು ಹೇಳ್ತಾರೆ ಅಂದರೆ, ನೀವು ರುಚಿಕರವಾಗಿ ತಿನ್ನೋದು ಪ್ರಯತ್ನಿಸಿದ್ದೀವಿ, ತುಂಬ ನಿಜವಾಗಿ ರುಚಿಕರವಾಗಿದೆ. ನಂಗೆ ಒಂದು ಪೀಸ್ ಆಗೋದು, ಮಾತಾಡೋದಕ್ಕೆ ಒಂದು ಪೀಸ್ ಆಗ್ಬಿಡ್ತಾರೆ ಗುರು ಇವರು. ನಿಜವಾಗ್ಲೂ ಎಂಜಾಯ್ ಮಾಡ್ತೀನಿ ಗುರು, ಸಖತ್ತಾಗಿದೆ ಊಟ. 2 ದಿನ ತಿನ್ನೋಕೆ ಆಗಿರೋದು ನಂಗೆ ತುಂಬ ಕಷ್ಟ ಆಗಿತ್ತು. ಬಟ್ ಇಲ್ಲಿ ಮನೇಲಿ ತಿನ್ನೋಕೆ ಶುರು ಮಾಡಿದಾಗಿಂದ ಮಧ್ಯಾಹ್ನ ತಿಂದೆ, ಸ್ವಲ್ಪ ಚೆನ್ನಾಗಿತ್ತು. ಇವಾಗಲೂ ಚೆನ್ನಾಗಿ ಅನ್ನಿಸ್ತಿದೆ. ಅವಜ್ಜ ಗಡ್ಡ ಏನಕ್ಕೆ ಬಿಟ್ಟಿದೆ ಅಂತ ಕೇಳ್ತವ್ರೆ. ಸೊ ಗಡ್ಡ ನಮ್ಮ ಸಂಸ್ಕೃತಿ. ಅವಜ್ಜ ರೊಚ್ಗೆ ತಂದೆ ಒಂದು ಕಪ್ ಹಾಕ್ತವ್ರೆ ಗುರು, ಮತ್ತೆ ಸಾಕ್ಬಿಡು ಗುರು. ನಂಗೆ ತುಂಬ ಬೇಸರ ಸಂಗತಿ ಏನು ಅಂದರೆ, ಇವ್ರು ಮಸಾಲ ಕೂಡ ಮನೇಲಿ ಮಾಡ್ಕೊಳ್ಳಲ್ಲ. ಇವಾಗ ಇದನ್ನು ಇದ್ರೊಳಗೆ ಹಾಕಿದ್ರು, ಇದನ್ನು ಕೂಡ ಹೋಟ್ಲಿಂದ ತರ್ತಾರೆ. ಚಿಲ್ಲಿ ಸ್ಟ್ರಿಮ್ ಪೇಸ್ಟ್ ಅಂತ ಇದು, ತುಂಗ್ತಾ ಫುಡ್ಸ್ ಅಂತ ಇವ್ರ ಕಂಪ್ನಿ. ಇದನ್ನು ಕೂಡ ಇವ್ರು ಪ್ಯಾಕೆಟ್ ಇಡ್ತಾರೆ. ಸರ್ ನಂಗೆ ಇದೇ ಬೇಜಾರು, ನಮ್ಮ ಕಡೆ ಹಂಗಲ್ಲ. ನನಗೆ ಇವಾಗ ಗೊತ್ತಾಗ್ತದೆ ಇಲ್ಲಿ ಜನ ಏನಕ್ಕೆ ಯಾವುದೇ ಕಾಯಿಲೆ ಇಲ್ಲದೆ ಬದುಕ್ತಾ ಇದ್ದಾರೆ ಅಂತ. ಇವ್ರಿಗೆ ಬೇಕಾಗಿರೋ ಪ್ರೋಟೀನ್ ಎಲ್ಲ ಇವ್ರು ತಿನ್ನೋ ಮಾಂಸದಿಂದನೇ ಸಿಗ್ತಾ ಇದೆ. ಓ ಹೊಡಿರಿ ಓ ಪೀಸ್. ಗುರು ಏನ್ ಗುರು, ಎದ್ರು ಟೀ ಕುಡಿತಾರೆ, ಬಿದ್ರು ಟೀ ಕುಡಿತಾರೆ. ಇವಾಗ ಮತ್ತೆ ಟೀ ತಗೊಂಬಂದವ್ರೆ, ಟೀ ಜೊತೆಗೆ ಹಣ್ಣು. ಇದು ಈ ಕಡೆನೂ ಊಟ ಮಾಡಿ ತಟ್ಟೆ ಎತ್ತುತ್ತಾ ಇಲ್ಲ, ಅಲ್ಲೇ ಅವಾಗೆಲ್ಲ ಟೀ ತಗೊಂಬಂದು ಹಣ್ಣು ತಗೊಂಬಂದವ್ರೆ. ಬಿಟ್ರೆ ತಿನ್ಸಿ ಸಾಯಿಸ್ಬಿಡ್ತೀರ ನನ್ನ. ಓಕೆ ಊಟ ಆಗಿದ ತಕ್ಷಣ ಎಲ್ಲರೂ ಬಂದಿಲ್ಲ ಹಾಡು ಹೇಳ್ತವ್ರೆ. ಹಾಡು ಬರ್ತಿರುತ್ತೆ, ಅದನ್ನ ನೋಡ್ಕೊಂಡು ಇಲ್ಲಿ ಇವ್ರು ಹಾಡು ಹೇಳ್ತವ್ರೆ. ಅಣ್ಣ ನಮ್ಮೋನಾದರೂ ಅತ್ತಿಗೆ ನಮ್ಮೋಳ ಅಂತ ಒಂದು ಸಾಂಗ್ ಇದೆಯಲ್ಲ, ಹಂಗೆ ಮನೇಲಿರೋ ಗಂಡು ಮಕ್ಳಿಗೆ ಎಲ್ರಿಗೂ ನನ್ನನ್ನು ಒಳಗುಳಿಸ್ಕೊಳ್ಳೋಂಥ ಬೈಕ್ ಇದೆ. ಆದರೆ ಹೆಣ್ಮಕ್ಳಿಗೆ ಪಾಪ ಸ್ವಲ್ಪ ಭಯ. ಹಾಗಾಗಿ ಅವರು ನನ್ನನ್ನು ಅಂದರೆ ಪದೇ ಕೇಳ್ತಿದ್ರು, ಯಾವಾಗ ಹೋಗ್ತೀಯಾ ಅಥವಾ ಇನ್ನೊಂದೇನು ಮತ್ತೊಂದೇನು ಅಂತ. ಅದಕ್ಕೆ ನಾನೇ ಅರ್ಥ ಮಾಡ್ಕೊಂಬಿಟ್ಟು ಹೊರಗೆ ಬಂದಿದ್ದೀನಿ. ಆಯಿತು ನೋಡು, ಯಾಕೆ ಮುಗಿಸ್ಕೊತೀನಿ. ಹಾಂ ಅದು ಬಿಟ್ಬಿಡಲ್ಲ, ಸಾಕು. ಮತ್ತೆ ಬೆಳಗ್ಗೆ ಸಿಗ್ತೀನಿ, ಮತ್ತೆ ಯಾವ್ದಾರು ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಜೊತೆ ಬರ್ತೀನಿ. ಕಾಯ್ತಾ ಇರಿ. ಹಾಗೆ ಸ್ಕೂಲ್ಗೆ ಡೊನೇಟ್ ಮಾಡೋದನ್ನು ಮರಿಬೇಡಿ. ನಾನು ಕೆಲವೊಂದು ವಿಷಯಕ್ಕೆ ಕ್ಲಾರಿಟಿ ಕೊಡಬೇಕು ಸ್ಕೂಲ್ ಬಗ್ಗೆ, ಆದಷ್ಟು ಬೇಗ ಕೊಡ್ತೀನಿ ಅದನ್ನು. ಅಂದರೆ ನಾನು ಏನೋ ತುಂಬ ಜನ ತುಂಬ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ. ನೀನು ಫ್ಲೈಟಲ್ಲಿ ಹೋಗೋ ದುಡ್ಡನ್ನೇ ಶಾಲೆಗೆ ಕೊಡ್ಬೋದಿತ್ತು ಅಂತ. ಮತ್ತು ಇನ್ನೂ ಅದೇ ಥರ ಬೇರೆ ಥರ ಪ್ರಶ್ನೆ ಕೇಳ್ತಿದ್ದೀರಾ. ಸೊ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಅದಕ್ಕೊಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ, ಕಾಯ್ತಾ ಇರಿ.